ಕ್ಯಾಚಿಂಗ್ ಹಾರ್ಟ್ಸ್ ಫೌಂಡೇಶನ್ ಬೆಂಗಳೂರು, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಸರಗೂರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಎಚ್ಡಿ ಕೋಟೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಣ್ಣೂರು ಇವರ ಸಹಯೋಗದಲ್ಲಿ ಹಾಡಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಟಿ ಅವರು ಅಧ್ಯಕ್ಷತೆಯನ್ನ ವಹಿಸಿ ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ಬೆಂಗಳೂರು ಪೂರ್ವ ಕೆಆರ್ಪುರದ ತಾಲೂಕು ಆರೋಗ್ಯಾಧಿಕಾರಿಗಳಾದ ಕ್ಯಾಪ್ಟನ್ ಡಾಕ್ಟರ್ ರಘುನಾಥ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಹುಲ್ ಮತ್ತು ಸ್ವಾಮಿ ವಿವೇಕಾನಂದ ಮೂವ್ಮೆಂಟ್ ಸಂಸ್ಥೆಯ ವ್ಯವಸ್ಥಾಪಕರಾದ ವೆಂಕಟಸ್ವಾಮಿ ಉಪಸ್ಥಿತರಿದ್ದರು. ನಂತರ ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ರವಿಕುಮಾರ್ ಅವರು ಮಾತನಾಡಿ, ಈ ದಿನ ಅಣ್ಣೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಕಾಡು ಪ್ರದೇಶದಲ್ಲಿ ವಾಸ ಮಾಡುವ ಹಾಡಿ ಗರ್ಭಿಣಿಯರಿಗೆ ಸೀಮಂತ ಕಾರ್ಯಕ್ರಮ ನಡೆಸುತ್ತಿರುವುದು ತುಂಬಾ ಸಂತೋಷಕರವಾದ ವಿಷಯ. ಇದಕ್ಕೆ ಸಹಕರಿಸಿದ ಕ್ಯಾಚಿಂಗ್ ಆರ್ಟ್ಸ್ ಸಂಸ್ಥೆ ಮತ್ತು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿದರು. ಗರ್ಭಿಣಿಯ ಆರೋಗ್ಯ ಮತ್ತು ಸಂತೋಷಕ್ಕಾಗಿ 7ನೇ ಅಥವಾ 8ನೇ ತಿಂಗಳಲ್ಲಿ ಆಚರಿಸುವ ಸೀಮಂತ ಹಿಂದೂ ಸಂಪ್ರದಾಯವಾಗಿದೆ. ಇದು ಭ್ರೂಣದ ಬೆಳವಣಿಗೆಯ ಹಂತದಲ್ಲಿ ಆಕೆಗೆ ಧೈರ್ಯ ತುಂಬಲು, ಹಿರಿಯರ ಆಶೀರ್ವಾದ ಪಡೆಯಲು ಮತ್ತು ಹೂವು ಸೀರೆ ನೀಡಿ ಸಿಹಿ ತಿಂಡಿಗಳನ್ನು ಬಡಿಸಿ ಆಕೆಯನ್ನ ಸಂಭ್ರಮಿಸುವ ಕಾರ್ಯಕ್ರಮವಾಗಿದೆ ಎಂದು ಕಾರ್ಯಕ್ರಮದ ಬಗ್ಗೆ ವಿವರಿಸಿ, ಹಾಡಿ ಗರ್ಭಿಣಿ ಸ್ತ್ರೀಯರು ಇದರ ಸದುಪಯೋಗ ಪಡಿಸಿಕೊಂಡು ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಿಕೊಳ್ಳುವಂತೆ ಸಲಹೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕ್ಯಾಚಿಂಗ್ ಆರ್ಟ್ಸ್ ಸಂಸ್ಥೆಯ ಶುಶ್ರೂಷಾಧಿಕಾರಿ ಸೌಮ್ಯ, ವಿಎಂಎಚ್ ಸಂಯೋಜಕರಾದ ರಾಜೇಶ್, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಸಿಬ್ಬಂದಿ ವರ್ಗದವರಾದ ಶರಣಪ್ಪ, ಆಶೀಮಾ, ಸುಲ್ತಾನ್, ರವಿರಾಜ್, ಅರ್ಚನಾ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರಾದ ದಿವ್ಯಾ, ಸುಜಾತ, ಅಶ್ವಿನಿ, ವೀರೇಶ್, ಕೃಷ್ಣ, ಲೋಕೇಶ್, ಪರಶಿವ, ನೇತ್ರ, ಆಶಾ ಕಾರ್ಯಕರ್ತೆಯರು ಹಾಗೂ ಗರ್ಭಿಣಿಯರು ಇನ್ನಿತರರು ಹಾಜರಿದ್ದರು. ವಿಶೇಷ ಅಂದರೆ ಇದು ಎಕ್ಸ್ಕ್ಲೂಸಿವ್ಲಿ ಆದಿವಾಸಿಗಳಿಗೆ ಅಂದರೆ ಟ್ರೈಬಲ್ಸ್ ಇರೋಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಟ್ರೈಬಲ್ಸ್ಗೋಸ್ಕರ ಮಾಡ್ತಾ ಇದ್ದೀವಿ ಅಂದರೆ ಅದರಲ್ಲಿ ಏನೊಂದು ವಿಶೇಷ ಇದ್ದೇ ಇರ್ತದೆ. ಯಾಕಂದ್ರೆ ನಾವು ದಿನನಿತ್ಯ ಹಲವಾರು ಚಾಲೆಂಜಸ್ ನೋಡ್ತಾ ಇರ್ತೀವಿ. ಮೊನ್ನೆ ಒಂದು ತುಂಬ ಬ್ಲಡ್ ಕಡಿಮೆ ಇತ್ತು, ನಾವು ಒಂದು ಪಿಂಟ್ ಹಾಕೋ ಮತ್ತೊಂದು ಪೇಟ್ಗೆ ಬರಲೇ ಇಲ್ಲ, ಓಡ್ತಾ ಇದ್ರು. ಎಲ್ಲ ಈ ಥರ ಲಾಡ್ ಆಫ್ ಸಮಸ್ಯೆಗಳಿವೆ. ರೆಫರ್ ಮಾಡಿದ್ರೆ ಮೈಸೂರಿಗೆ ಹೋಗಲ್ಲ, ಸ್ಕ್ಯಾನಿಂಗ್ ಮಾಡಿಸೋಲ್ಲ, ಡಾಕ್ಟರ್ ಚೆಕಪ್ ಮಾಡಿಸೋಲ್ಲ, ಈ ಥರ ಲಾಡ್ ಆಫ್ ಸಮಸ್ಯೆ ಇದೆ. ಆಮೇಲೆ ಇದ್ದಕ್ಕಿದ್ದಾಗೆ 15-16 ವರ್ಷಕ್ಕೆ ಮದುವೆ ಆಗುವಂಥದ್ದು, ಗರ್ಭ ಧರಿಸುವಂಥದ್ದು, ಸಾವು ನೋವುಗಳಾಗ್ತಾ ಇರುವಂಥದ್ದು, ಇವೆಲ್ಲ ನಾವು ಎಸ್ಪೆಷಲಿ ಆದಿವಾಸಿ ಜನಗಳಲ್ಲಿ ನೋಡ್ತೀವಿ. ಸೊ ಅದನ್ನು ನಾವು ಹೋಗಲಾಡಿಸ್ಬೇಕು ಅಂದರೆ ಈ ಥರದ ಸೀಮಂತ ಕಾರ್ಯಕ್ರಮಗಳು, ಬಾಲ್ಯ ವಿವಾಹ ತಡೆ ಮಾಡುವಂಥ ಕಾರ್ಯಕ್ರಮಗಳು, ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗ್ತದೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ ಕ್ಯಾಪ್ಟನ್ ರಘುನಾಥ್ ಸರ್ ಅವ್ರಿಗೆ ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ನಾವು 8-9 ವರ್ಷ ಹಿಂದೆ ಬೆಂಗಳೂರಿಗೆ ಹೋಗಿದ್ದಾಗ ನಾನು ಕಾರ್ಯಕ್ರಮ ಅಸೆಸ್ಮೆಂಟ್ ಎಲ್ಲ ಮುಗಿದು ಊಟಕ್ಕೆ ಕರ್ಕೊಂಡು ಹೋದಾಗ ನಾನು ಕೇಳಿದೆ, ನೀವು ಇಷ್ಟೊಂದು ಈಸಿಲಿ ಈ ಸೋಷಿಯಲ್ ವರ್ಕ್ ಇಷ್ಟೊಂದು ಮಾಡ್ತಿರಲ್ಲ, ಇಷ್ಟೊಂದು ಆಕ್ಟಿವಿಟೀಸ್ ಮಾಡ್ತಿರಲ್ಲ, ಹೆಂಗೆ ಸಿಗುತ್ತೆ ಟೈಮು ಅಂತ ನಾನು ತುಂಬ ಪ್ರೆಸ್ ಮಾಡಿ ಕೇಳಿದೆ. ಯಾಕಂದರೆ ಗೌರ್ಮೆಂಟ್ ಸೆಟಪಲ್ಲಿ ಇವತ್ತು ತುಂಬ 24/7 ವರ್ಕ್ ಮಾಡೋದು ಸಾಲ. ಆ ಥರ ವರ್ಕ್ ಇರುವ ಮಧ್ಯದಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗೋಂಗೆ ಸುಮಾರು ಒಂದು ಎಡಗೈ ದಾನಿ ಅಂದರೆ ಬಲಗೈ ದಾನಿ ಅಂದರೂ ತಪ್ಪಾಗಲಾರದು ಈ ಒಂದು ಸಂಘನ ಕಟ್ಕೊಂಡು ಎಲ್ಲ ಕಡೆ ಅವರು ಒಂದು ಇದೇ ಇದೆ ಇದರಲ್ಲಿ ವೆಬ್ಸೈಟಲ್ಲಿ ಅಷ್ಟು ಕಾರ್ಯಕ್ರಮಗಳನ್ನು ನಾನು ನೋಡಿದ್ದೀನಿ. ಸೊ ಆ ಬದ್ಧತೆ ಇದೆ. ಸೊ ಈಗ ಅವ್ರು ಏನು ಹೇಳಿದ್ರು, ಅವರ ಒಂದು ಸ್ವಂತ ಒಂದು ಹೇಳಿದ್ರು, ಏನೋ ಡೆಲಿವರಿ ಆಗ್ತಾ ಇಲ್ಲ ಒಂದು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅಂತ. ಸೊ ಅದೇ ಸ್ಟೇಟಸ್ಸು ನಮ್ಮ EPS ಇದೆ. ಕಳೆದ 3-4 ತಿಂಗಳಿಂದ ಸುಮಾರು 1-2 ಡೆಲಿವರಿ ಆಗ್ತಾ ಇದೆ. ಅರ್ಥ ಆಯ್ತಾ?
ದಯಮಾಡಿ ಈಗ ನಮ್ಮ ಕ್ಯಾಪ್ಟನ್ ಡಾಕ್ಟರ್ ರಂಗನಾಥ್ ಸರ್ ಏನು ಹೇಳಿದ್ರು ಅದನ್ನು ಇಲ್ಲೂ ಯಾಕೆ ಮಾಡಬಾರ್ದು. ಡೆಲಿವರೀಸ್ ತುಂಬ ಕಡಿಮೆ ಇದೆ. ಎಲ್ಲ ಆಶಾ ಕಾರ್ಯಕರ್ತರು ಇರ್ಬೋದು, PSCOs ಇರ್ಬೋದು, CHOಗಳಿರ್ಬೋದು, ಸಂಬಂಧಪಟ್ಟ ವೈದ್ಯಾಧಿಕಾರಿಗಳು ಇದನ್ನು ನಾವು ಮನಸ್ಸು ಮಾಡೋದು ಯಾವುದೂ ಸಾಧ್ಯ ಇಲ್ಲ ಅನ್ನೋಂಗಿಲ್ಲ, ಸಾಧ್ಯ ಇದೆ. ದಯಮಾಡಿ ಯಾವುದು ಕಮಿಟ್ಮೆಂಟ್ ಇನ್ವಾಲ್ವ್ಮೆಂಟ್ ಇದ್ರೆ ಮಾತ್ರ ಸಾಧ್ಯ. ನಾವು ಸುಮಾರು 2011ರಲ್ಲಿ ಬೆಸ್ಟ್ 2027 ಅಂತ ನಾನು 10,000 ರೂಪಾಯಿ ಅವಾರ್ಡನ್ನು ನಾನು ಎಸ್ ರಾಮದಾಸ್ ಇನ್ಚಾರ್ಜ್ ಮಿನಿಸ್ಟರ್ ನಾನು ತಗೊಂಡೆ. ವರದಿ ಮೋಹನ್ ಹುಲ್ಲಳ್ಳಿ, ನಂಜನಗೂಡು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.